ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಎಲ್ಲಿಯವರೆಗೂ ನಿಮ್ಮನ್ನು ಜನ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮನ್ನು ಜಡ್ಜ್ ಮಾಡುತ್ತಾರೆ. ಯಾವಾಗ ನಿಮ್ಮನ್ನು ಅದೇ ಜನರು ಅರ್ಥ ಮಾಡಿಕೊಳ್ಳುತ್ತಾರೋ ಆ ದಿನ ಅವರು ನಿಮ್ಮವರೆಗೂ ತಲುಪಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸಮಾಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರಿ. 12 ವರ್ಷಗಳ ನಂತರ ಗುರುಗ್ರಹ ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಯನ್ನು ಪ್ರವೇಶಿಸುತ್ತಿದೆ. ಈ ಗುರುಗ್ರಹದ ರಾಶಿ ಪರಿವರ್ತನೆ ಮಕರ ರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವಗಳನ್ನು ಬೀರಲಿದೆ ಎಂದು ನೋಡೋಣ. ಜೂನ್ 2, 2026ಕ್ಕೆ ಗುರುಗ್ರಹ ಮಕರ ರಾಶಿಯವರಿಗೆ 6ನೇ ಮನೆಯಿಂದ 7ನೇ ಮನೆಗೆ ರಾಶಿ ಪರಿವರ್ತನೆ ಮಾಡಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 7ನೇ ಭಾವವನ್ನು ಕೇಂದ್ರ ಸ್ಥಾನ ಸಮಸಪ್ತಕ ಭಾವ ಎಂದು ಕರೆಯಲಾಗಿದೆ. 7ನೇ ಭಾವ ಅಂದರೆ ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ, ಲೈಫ್ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್, ವಿವಾಹದ ವಿಚಾರಗಳನ್ನು 7ನೇ ಭಾವದಿಂದ ವಿಮರ್ಶೆ ಮಾಡಲಾಗುತ್ತದೆ. ನಿಮ್ಮ ಸಪ್ತಮ ಭಾವಕ್ಕೆ ಗುರುಗ್ರಹ ಗೋಚಾರ ಮಾಡುತ್ತಿದೆ. ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದರೆ, ತುಂಬ ದಿನಗಳಿಂದ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇಲ್ಲ ಅನ್ನುವವರಿಗೆ ಜೂನ್ 2ರಿಂದ ಅಕ್ಟೋಬರ್ 31ರ ಒಳಗೆ ವಿವಾಹ ಸೆಟ್ ಆಗಲಿದೆ, ಸಂಬಂಧಗಳು ಫಿಕ್ಸ್ ಆಗಲಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ 7, 11, 1, 3ನೇ ಭಾವಕ್ಕೆ ಬೀಳುತ್ತಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಲಾಭದ ತಿಂಗಳು. ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಬಿಸ್ನೆಸ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಡೈಲಿ ಇನ್ಕಮಲ್ಲಿ ಗ್ರೋತ್ ಹಾಗೂ ಸಕ್ಸಸ್ ಸಿಗಲಿದೆ. ಪಬ್ಲಿಕ್ಕಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಪಬ್ಲಿಕ್ ದುಡ್ಡು ನಿಮಗೆ ಸಿಗಲಿದೆ. ಡಾಕ್ಟರ್ಗಳಿಗೆ, ಜ್ಯೋತಿಷಿಗಳಿಗೆ, ಲಾಯರ್ಗಳಿಗೆ ಹೆಚ್ಚು ಲಾಭದ ಸಮಯವಾಗಿದೆ. ನಿಮ್ಮಲ್ಲಿರುವಂತಹ ಜ್ಞಾನ ಹೆಚ್ಚಾಗಲಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ ರಾಶಿಗೆ ಬೀಳುತ್ತಿರುವುದರಿಂದ ನೀವು ಓವರ್ ಥಿಂಕ್ ಮಾಡುವುದನ್ನು ಬಿಟ್ಟು ಶಾಂತಿ ಸಮಾಧಾನವಾಗಿ ಇರುತ್ತೀರಾ. ನಿಮ್ಮ ಮೇಲೆ ನೀವು ವರ್ಕ್ ಮಾಡಲು ಸ್ಟಾರ್ಟ್ ಮಾಡುತ್ತೀರಾ. ನಿಮ್ಮ ನಾಲೆಡ್ಜನ್ನು ಇನ್ಕ್ರೀಸ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಾ. 2025ರಲ್ಲಿ ಗುರುಗ್ರಹ ನಿಮ್ಮ 6ನೇ ಭಾವದಲ್ಲಿದ್ದು ನೀವು ಓವರ್ ಥಿಂಕ್ ಮಾಡುತ್ತಿದ್ದೀರಿ. ಆದರೆ ಜೂನ್ 2ರಿಂದ ಅತ್ಯುತ್ತಮ ಬದಲಾವಣೆ ಆಗಲಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆ ಬೀಳುತ್ತಿದೆ. ಯಾರೆಲ್ಲ ಹೊಸ ಜಾಬ್ಗಾಗಿ ಪ್ರಯತ್ನ ಮಾಡುತ್ತಿದ್ದೀರೋ ನಿಮಗೆಲ್ಲ ಹೊಸ ಜಾಬ್ ಸಿಗಲಿದೆ. ಜಾಬಲ್ಲಿ ಪ್ರಮೋಷನ್ ಆಗಲಿದೆ. ಟ್ರಾನ್ಸ್ಫರ್ಗೆ ಟ್ರೈ ಮಾಡುತ್ತಿರುವವರಿಗೆ ಟ್ರಾನ್ಸ್ಫರ್ ಆಗಲಿದೆ. ಜೂನ್ 2ರಿಂದ ನಿಮ್ಮ ಆಸೆಗಳು, ಕನಸುಗಳು ಈಡೇರುವಂತಹ ಸಮಯ ಬರುತ್ತಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ ಮೊದಲನೇ ಭಾವಕ್ಕೆ ಬೀಳುತ್ತಿದೆ. 2025ರಲ್ಲಿ ನೀವು ಮಾಡುತ್ತಿದ್ದಂತಹ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡುವಂತಹ ವರ್ಷವಿದು. ನೀವು ಡ್ರಿಂಕ್ಸ್ ಮಾಡುತ್ತಿದ್ದರೆ, ಆಲ್ಕೋಹಾಲ್ ಸೇವನೆ ಮಾಡುತ್ತಿದ್ದರೆ ಇದು ತಪ್ಪು, ನಾನು ಆಲ್ಕೋಹಾಲ್ ಸೇವನೆ ಮಾಡಬಾರದು, ಸುಳ್ಳು ಹೇಳಬಾರದು ಎಂಬಂತಹ ನಿರ್ಧಾರ ಹಾಗೂ ಪಶ್ಚಾತ್ತಾಪ ಪಡುತ್ತೀರಾ. ಗುರುವಿನ ದೃಷ್ಟಿ ನಿಮ್ಮ ರಾಶಿಗೆ ಬಿದ್ದರೆ ನಿಮ್ಮಲ್ಲಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುತ್ತೀರಾ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತೀರಾ. ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ಹರಿಸುತ್ತೀರಾ. ಆರೋಗ್ಯಕರ ಹವ್ಯಾಸಗಳನ್ನು ಬೆಳೆಸಿಕೊಂಡು ಹೆಲ್ತ್ ಕಾನ್ಷಿಯಸ್ ಆಗುತ್ತೀರಾ. ಗುರುಗ್ರಹ ಮೊದಲು ನಿಮ್ಮ 6ನೇ ಭಾವದಲ್ಲಿತ್ತು. ಇದರಿಂದಾಗಿ ನಿಮಗೆ ಇಂಡೈಜೆಷನ್ ಪ್ರಾಬ್ಲಮ್, ಫ್ಯಾಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಹೆಚ್ಚಾಗಿತ್ತು. ನಿಮ್ಮ ತೂಕ ಹೆಚ್ಚಾಗುತ್ತಿತ್ತು. ಆದರೆ ಜೂನ್ 2ರಿಂದ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗಲಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ ರಾಶಿಗೆ ಬೀಳುತ್ತಿರುವುದರಿಂದ ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪುತ್ತೀರಾ. ಅಚೀವ್ಮೆಂಟ್ ಮಾಡುವಂತಹ ವರ್ಷವಿದು. ಬೇರೆಯವರು ನಿಮ್ಮ ಸಾಧನೆಯನ್ನು ಗುರುತಿಸಿ ಹೊಗಳುತ್ತಾರೆ. ಗೌರವ ಸನ್ಮಾನಗಳು ಸಿಗಲಿದೆ. ನಿಮ್ಮ ಜ್ಞಾನವನ್ನು ಶೇರ್ ಮಾಡುತ್ತೀರಾ. ನಿಮ್ಮ ವಯಸ್ಸು 15, 25, 35, 45 ಎಷ್ಟೇ ಆಗಿದ್ದರೂ ಸರಿ, ನಿಮ್ಮ ನಾಲೆಡ್ಜನ್ನು ಹಂಚುತ್ತೀರಾ. ನೀವು ಜ್ಞಾನಿ ಎಂದು ಸಾಬೀತುಪಡಿಸಿಕೊಳ್ಳುತ್ತೀರಾ. ಗುರುಗ್ರಹದ ದೃಷ್ಟಿ ನಿಮ್ಮ 3ನೇ ಭಾವದ ಮೇಲೆ ಬೀಳುತ್ತಿದೆ. 3ನೇ ಭಾವದಿಂದ ನಿಮ್ಮ ಶಾರ್ಟ್ ಟ್ರಾವೆಲ್, ನಿಮ್ಮ ತಮ್ಮ ತಂಗಿಯರ ಬಗ್ಗೆ ತಿಳಿದುಕೊಳ್ಳಬಹುದು. ಪಬ್ಲಿಕ್ಕಲ್ಲಿ ನೀವು ಹೇಗೆ ಡೀಲ್ ಮಾಡುತ್ತೀರಾ, ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗಿದೆ, ನಿಮ್ಮ ಅಕ್ಕಪಕ್ಕದವರ ಬಗ್ಗೆ ತಿಳಿದುಕೊಳ್ಳಬಹುದು. ಗುರುಗ್ರಹದ ದೃಷ್ಟಿ ನಿಮ್ಮ 3ನೇ ಭಾವಕ್ಕೆ ಬೀಳುತ್ತಿರುವುದರಿಂದ ಜೂನ್ 2ರ ನಂತರ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದರೆ, ಫೇಸ್ಬುಕ್ಕಲ್ಲಿ ವರ್ಕ್ ಮಾಡುತ್ತಿದ್ದರೆ, ಇನ್ಸ್ಟಾಗ್ರಾಮಲ್ಲಿ ವರ್ಕ್ ಮಾಡುತ್ತಿದ್ದರೆ
ನಿಮ್ಮ ವಿಡಿಯೋ ವೈರಲ್ ಆಗಲಿದೆ, ಆದಾಯವು ಹೆಚ್ಚಾಗಲಿದೆ. ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಆನ್ಲೈನ್ ಜಾಬ್ ಮಾಡುತ್ತಿರುವವರಿಗೆ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏಜೆನ್ಸಿ ಇಟ್ಟಿರುವವರಿಗೆ ಗುಡ್ ಟೈಮ್. ಪಬ್ಲಿಕ್ ಜೊತೆ ಕನೆಕ್ಟ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಾ. ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ನಿಮ್ಮ ತಮ್ಮ ತಂಗಿಯರ ಜಾಬ್ ಹಾಗೂ ಕರಿಯರ್ ಲೈಫಲ್ಲಿ ಸಕ್ಸಸ್ ಹಾಗೂ ಸ್ಟೆಬಿಲಿಟಿ ಸಿಗಲಿದೆ. ಗುರುಗ್ರಹದ ರಾಶಿ ಪರಿವರ್ತನೆಯಿಂದ ಮಕರ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಲಿದೆ. ನಿಮ್ಮ ಅದೃಷ್ಟ ಹೆಚ್ಚಾಗಿಸಿಕೊಳ್ಳಲು ಶನಿ ಗ್ರಹದ ಬೀಜಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಬೀಜಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.